ಜೊತೆ ವ್ಯವಹಾರ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಹೆಸರಿನ ಅಗತ್ಯ ಇದೆ. ಆದ್ರಿಂದಲೇ ಹೇ ಜೀವ, ನಿನಗೊಂದು ಹೆಸರು ಕೊಡ್ತಾ ಇದ್ದೇವೆ. ಆತ್ಮನಿಗೆ ತನ್ನದೇ ಆದ ಹೆಸರಿಲ್ಲ. ಅದು ಈ ಶರೀರದಲ್ಲಿದ್ದಾಗ ಒಂದು ಹೆಸರು ಕೊಡ್ತೀವಲ್ಲ, ಅದು ನಿಜವಾಗಿಯೂ ಆತ್ಮನಿಗೆ ನಾವು ಕೊಡೋ ಹೆಸರಲ್ಲ, ಆ ಶರೀರಕ್ಕೆ ಕೊಡ್ತಾ ಇರುವಂತ ಹೆಸರು ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಇದನ್ನ ಉತ್ತಮ ರೀತಿಯಲ್ಲಿ ಬೆಳೆಸಿ ನಮ್ಮ ಕರ್ತವ್ಯವನ್ನ ನಾವು ಮಾಡಿದ್ರೆ ಸಾಕು. ಅದಕ್ಕಾಗಿ ಈ ಮಗುವಿಗೆ ನಾವು ಕೆಲವು ಆಶ್ವಾಸನೆಗಳನ್ನ, ಪ್ರಾಮಿಸ್ನ ಮಾಡ್ತೀವಿ. ಆ ವಾಗ್ದಾನ ಏನಿರಬಹುದಪ್ಪ ಅಂತಂದರೆ, ಭಗವಂತ ಒಂದು ಜೀವವನ್ನು ನಮ್ಮ ಆಶ್ರಯಕ್ಕೆ ಕಳಿಸಿದ್ದಾನೆ, ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾನೆ. ಅದನ್ನು ತುಂಬ ಉತ್ತಮವಾಗಿ ರೂಪಿಸಬೇಕಾದ್ದು ನಮ್ಮ ಕರ್ತವ್ಯ. ಈ ಕರ್ತವ್ಯವನ್ನು ತಂದೆ ತಾಯಿಗಳಾದ ನಾವು ಹೃತ್ಪೂರ್ವಕವಾಗಿ ನೆರವೇರಿಸ್ತೇವೆ. ಉತ್ತಮವಾದ ಪೋಷಕ ತತ್ವಗಳಿಂದ